ಎಲ್ಲರಿಗೂ ನಮಸ್ಕಾರ. ಈ ಕಟಕ ರಾಶಿಯ 2026ನೇ ವರ್ಷದ ವರ್ಷ ಭವಿಷ್ಯ ಹೇಗಿರುತ್ತೆ? ಈ ಕಟಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಯಾವೆಲ್ಲ ಶುಭ ಫಲಗಳು ನಡೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕಟಕ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕಟಕ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಈ ಕಟಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ 50% ಚೆನ್ನಾಗಿರುತ್ತೆ. ಹಾಗೆಯೇ 50% ಇವರು ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಹಾಗೆಯೇ ಈ ಕಟಕ ರಾಶಿಯವರ ಸ್ವಭಾವ ಹೇಗಿರುತ್ತೆ ಅಂದರೆ, ಈ ರಾಶಿಯವರು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡೋದೇ ಇಲ್ಲ, ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ. ಹಾಗೆಯೇ ಆದರೆ ಇವರಿಗೆ ಮಾತ್ರ ಜನ ಮಾತ್ರ ಕೆಟ್ಟದ್ದನ್ನು ಬಯಸ್ತಾನೆ ಇರ್ತಿರ್ತಾರೆ, ಹಾಗೆಯೇ ಕಷ್ಟಗಳನ್ನ ಕೊಡ್ತಾನೆ ಇರ್ತಿರ್ತಾರೆ. ಅಂತಹ ಕಟಕ ರಾಶಿಯವರು ಅವ್ರ ಜೀವನದಲ್ಲಿ ತುಂಬ ಮುಂದೆ ಬರಬೇಕು ಅಂತ ಒದ್ದಾಟ ಪಡ್ತಾನೆ ಇರ್ತಾರೆ. ಆದರೆ ಮುಂದೆ ಬರೋಕ್ಕೆ ಅವರು ಸಾಕಷ್ಟು ರೀತಿಯಾದಂತಹ ಶ್ರಮನ ಹಾಕಬೇಕಾಗತ್ತೆ. ಹಾಗೆಯೇ ಈ ರಾಶಿಯವರಿಗೆ 35 ವರ್ಷ ಆಗುವ ತನಕನೂ ಕೂಡ ಇವರು 15 ದಿನ ತುಂಬ ಚೆನ್ನಾಗಿರ್ತಾರೆ, 15 ದಿನ ತುಂಬ ಅಳ್ತಿರೋದು, ಕಷ್ಟ ಬರೋದು, ಈ ರೀತಿಯಾಗಿ ಜೀವನನ ಸಾಗಿಸ್ಕೊಂಡು ಬರ್ತಾರೆ. ಇವರು ಚಿಕ್ಕ ವಯಸ್ಸಿಂದನೂ ಕಷ್ಟನ ನೋಡ್ಕೊಂಡು ಬಂದಿರುವಂಥ ವ್ಯಕ್ತಿಗಳಾಗಿರೋದ್ರಿಂದ ಇವರಿಗೆ 35 ವರ್ಷಗಳಾದ ನಂತರ ಇವರು ಯಾರನ್ನೂ ಕೂಡ ಈಸಿಯಾಗಿ ನಂಬೋದಿಲ್ಲ. ಹಾಗೆಯೇ ಇವರು ಕಷ್ಟಗಳನ್ನ ಮೆಟ್ಟಿ ನಿಂತ್ಕೊಂಡು ಬಂದಿರೋದ್ರಿಂದ ಕಷ್ಟ ಕೂಡ ಇವರ ಹತ್ರನೂ ಸುಳಿಯೋದಿಲ್ಲ. ಹಾಗಾಗಿ ಈ ರಾಶಿಯವರು ತುಂಬ ಕಷ್ಟಪಡ್ತಾನೆ ಇರಬೇಕಾಗತ್ತೆ. ಆದರೆ 35 ವರ್ಷಗಳ ನಂತರ ಸುಖಮಯವಾದಂತಹ ಜೀವನನ ಇವರು ಅನುಭವಿಸ್ತಾರೆ. ಅಂತಹ ಕಟಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಹೇಗಿರುತ್ತೆ ಅಂತ ನೋಡೋದಾದರೆ, ಈ ವರ್ಷದಲ್ಲಿ ನಿಮ್ಮ ಬುದ್ಧಿವಂತಿಕೆಯಲ್ಲಿ ಅಭಿವೃದ್ಧಿ ಆಗುತ್ತೆ. ನಮ್ಮ ಜ್ಞಾನ ಭಂಡಾರ ಜಾಸ್ತಿ ಆದಷ್ಟು ನಾವು ಛಲದಿಂದ ಹಾಗೆಯೇ ಹಠದಿಂದ ನಮ್ಮ ಜೀವನನ ಸಾಗಿಸ್ತೀವಿ ಅಂತಾನೆ ಹೇಳ್ಬೋದು. ಅಂಥದ್ರಲ್ಲಿ ನಮ್ಮ ಜ್ಞಾನ ಜಾಸ್ತಿ ಆಗ್ತಾ ಬಂದಂಗೆ ಆ ವ್ಯವಹಾರಗಳನ್ನು ಕೂಡ ಜಾಸ್ತಿ ಮಾಡ್ಕೊತೀವಿ, ಹಾಗೆ ವ್ಯವಹಾರಗಳಿಂದ ಲಾಭನೂ ಕೂಡ ಜಾಸ್ತಿ ಮಾಡ್ಕೋತೀವಿ ಅಂತಾನೆ ಹೇಳ್ಬೋದು. ನೀವು ಎಷ್ಟು ನಿಮ್ಮ ಬುದ್ಧಿನ ಯೂಸ್ ಮಾಡಿ ಕೆಲಸ ಮಾಡ್ತೀರೋ ಅಷ್ಟು ಏಳಿಗೆನ ಪಡ್ಕೊಳ್ತೀರಾ. ನೀವು ಎಷ್ಟು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೀರೋ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೇನೆ, ಯಾರ ವಿಚಾರಕ್ಕೂ ಹೋಗ್ದೇನೆ ನಿಮ್ಮ ಪಾಡಿಗೆ ನೀವು ಕೆಲಸನ ಮಾಡಿಕೊಂಡು ನಿಮ್ಮ ಬುದ್ಧಿನ ನೀವು ಯೂಸ್ ಮಾಡಿಕೊಂಡು ಕೆಲಸ ಮಾಡ್ತೀರೋ ಅಷ್ಟು ನೀವು ಎತ್ತರದ ಮಟ್ಟಕ್ಕೆ ಈ ವರ್ಷದಲ್ಲಿ ಸಾಕ್ತೀರಾ. ಈ ವರ್ಷನ ನೀವು ಗೋಲ್ಡನ್ ಟೈಮ್ ಅಂತಾನೆ ಬಳಸ್ಕೋಬೇಕಾಗತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು ಯೂಸ್ ಮಾಡಿಕೊಂಡು ನೀವೇನಾದರೂ ಶುರು ಮಾಡಬೇಕು ಅಂದರೂ ಕೂಡ ಶುರು ಮಾಡಬಹುದು. ಅದು ಎಂಥದ್ದೇ ಕೆಲಸ ಆಗಿರಲಿ, ಏನೇ ಒಂದು ಕೆಲಸ ಕಾರ್ಯಗಳಾಗಿದ್ರೂ ಕೂಡ ಅದೆಲ್ಲವೂ ಕೂಡ ಈಡೇರುತ್ತೆ. ಇನ್ನು ಪ್ರಮೋಷನ್ಗಳಾಗುವಂಥ ಅವಕಾಶಗಳು ಜಾಸ್ತಿ ಬರುತ್ತೆ. ಪ್ರಮೋಷನ್, ನೀವು ಏನೇ ಒಂದು ಕೆಲಸ ಮಾಡ್ತೀರಿ ಆ ಕೆಲಸದಲ್ಲಿ ನಿಮಗೆ ಬಡ್ತಿ ಜಾಸ್ತಿ ಆಗುತ್ತೆ, ಪ್ರಮೋಷನ್ ಆಗೋದು, ಇನ್ಕ್ರಿಮೆಂಟ್, ಈ ರೀತಿಯಾಗಿ ನೀವು ಒಳ್ಳೆ ಫಲಗಳನ್ನ ನೀವು ಈ ವರ್ಷದಲ್ಲಿ ಕಾಣಬಹುದು. ಹಾಗೆಯೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಈ ವರ್ಷದಲ್ಲಿ ಬರುತ್ತೆ. ನೀವು ಆ ಅವಕಾಶಗಳನ್ನ ಸರಿಯಾಗಿ ಯೂಸ್ ಮಾಡಿಕೊಂಡು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಯೂಸ್ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮನ್ನು ಸೋಲಿಸೋಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ಇನ್ನು ಹೊಸ ವ್ಯಾಪಾರ ವ್ಯವಹಾರಕ್ಕೆ ಆಗಸ್ಟ್ ತಿಂಗಳಲ್ಲಿ ನೀವು ಕೈ ಹಾಕಬೇಕಾಗತ್ತೆ. ನೀವೇನಾದರೂ ಹೊಸ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಹೇಳಿ ನೀವು ಒದ್ದಾಡ್ತಿದ್ರೆ ಆಗಸ್ಟ್ ತಿಂಗಳಲ್ಲಿ ನೀವು ಕೈ ಹಾಕಿ ಹೊಸ ಬಿಸ್ನೆಸ್ನ ಶುರು ಮಾಡಿ. ಆಗ ನಿಮಗೆ ಅತಿಯಾದಂಥ ಲಾಭನ ತಂದುಕೊಡುತ್ತೆ. ನೀವೇನಾದರೂ ಆ ತಿಂಗಳಲ್ಲಿ ಕೈ ಹಾಕ್ತಿದ್ದೀರಾ ಅಂದರೆ ಖಂಡಿತವಾಗಿಯೂ ಕೂಡ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಾ, ಏಳಿಗೆನೂ ಕೂಡ ಕಾಣ್ತೀರಾ. ಇನ್ನು ವೃತ್ತಿಯಲ್ಲಿ ಹಣಕಾಸು ತುಂಬ ಚೆನ್ನಾಗಿರುತ್ತೆ. ನೀವು ಏನೇ ಒಂದು ಕೆಲಸ ಮಾಡ್ತೀರಿ, ಏನೋ ಒಂದು ವ್ಯವಹಾರ ಮಾಡ್ತೀರಿ, ಅದರಲ್ಲಿ ಪ್ರಮೋಷನ್ ಆಗೋದು, ಬಡ್ತಿ ಆಗೋದು, ಇದರಿಂದ ನಿಮಗೆ ಹಣಕಾಸು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ವರ್ಷ ಯಾರಿಂದಲೂ ಕೂಡ ಸಾಲ ಮಾಡುವಂತಹ ಪರಿಸ್ಥಿತಿಗಳು ಬರೋದು ತುಂಬ ಕಡಿಮೆ ಇರೋದ್ರಿಂದ ನೀವು ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ. ಇನ್ನು ಸ್ಯಾಲ್ರಿ ಇನ್ಕ್ರಿಮೆಂಟ್ ಕೂಡ ಆಗುತ್ತೆ, ನಿಮ್ಮ ಸಂಬಳ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಹೊಸ ಹೂಡಿಕೆಗೆ ಇದು ಉತ್ತಮವಲ್ಲ. ನೀವು ಹೊಸದಾಗಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಾದರೂ ಇದ್ದರೆ
ಅದು ಒಂದು ಸೈಟೇ ಆಗಿರಬಹುದು ಅಥವಾ ಒಂದು ಮನೆಯೇ ಆಗಿರಬಹುದು ಅಥವಾ ನಿಮ್ಮ ಹಣನ ಎಲ್ಲಾದರೂ ಹೊಸ ಇನ್ವೆಸ್ಟ್ಮೆಂಟ್ ಅಂತ ಏನಾದರೂ ಹೂಡಿಕೆ ಮಾಡ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಮಾಡಬೇಡಿ. ಈ ವರ್ಷದಲ್ಲಿ ನಿಮಗೆ ಹೂಡಿಕೆಯಲ್ಲಿ ಉತ್ತಮವಾಗಿರೋದಿಲ್ಲ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರೋ ಅಂಥವರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲೇಬೇಡಿ. ಯಾಕಂದರೆ ನಷ್ಟ ಅನ್ನೋದು ಇದ್ದೇ ಇರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ನಿಮಗೆ ನಷ್ಟ ಇರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಇನ್ವೆಸ್ಟ್ ಮಾಡಬೇಡಿ. ಇನ್ನು ಅನಗತ್ಯ ಖರ್ಚುಗಳಿಂದ ದೂರ ಇರಬೇಕಾಗತ್ತೆ. ನೀವು ಎಷ್ಟು ಇತಿಮಿತಿಯಿಂದ ಖರ್ಚು ಮಾಡ್ತೀರೋ ಅಷ್ಟು ಒಳ್ಳೆಯದು. ಹಾಗೆಯೇ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಿಲ್ಲ ಅಂದರೆ ನಾವು ನಮಗೇನಾದರೂ ಹಣ ತುಂಬ ಚೆನ್ನಾಗಿ ಬರ್ತಿದೆ ಅಂದಾಗಲೇ ನಮ್ಮ ಇತಿಮಿತಿಯಿಂದ ಜಾಸ್ತಿ ಖರ್ಚು ಮಾಡೋಕ್ಕೆ ನಾವು ಮುಂದೆ ಹೋಗ್ತೀವಿ. ಹಾಗಾಗಿ ನಮ್ಮ ಖರ್ಚುಗಳ ಮೇಲೆ ನಿಗಾ ಇರಬೇಕು. ನಾನು ಈ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈ ಕಡೆ ನಾನು ಖರ್ಚು ಮಾಡಿದ್ರೆ ಒಳಿತಾಗುತ್ತಾ, ಇದು ವೇಸ್ಟ್ ಇನ್ವೆಸ್ಟ್ಮೆಂಟಾ, ಇದರಿಂದ ನನಗೆ ಒಳ್ಳೇದಾಗುತ್ತಾ ಅಂತ ನೋಡಿಕೊಂಡು ನೀವು ಖರ್ಚನ್ನು ಮಾಡಬೇಕಾಗತ್ತೆ. ಇನ್ನು ಈ ರಾಶಿಯವರಿಗೆ ನಿಮ್ಮ ಭವಿಷ್ಯದ ಬಗ್ಗೆ ನೀವು ನಿಗಾನ ವಹಿಸಬೇಕಾಗತ್ತೆ. ಇವತ್ತು ನಾನು ಎಷ್ಟು ಉಳಿಸ್ತೀನೋ ನನ್ನ ಭವಿಷ್ಯ ಅಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಇವತ್ತು ನಾನು ಎರ್ರಾಬಿರ್ರಿ ಖರ್ಚು ಮಾಡಿ ಎರ್ರಾಬಿರ್ರಿ ನಾನು ಹಾಳಾಗೋಗಿದ್ರೆ ಮುಂದೆ ನನ್ನ ಜೀವನ ಹೇಗಿರುತ್ತೆ ಅನ್ನೋದನ್ನು ನಾವು ಈಗಲೇ ನೋಡ್ಕೊಂಡ್ಬಿಡ್ತೀವಿ. ಹಾಗಾಗಿ ನಾವು ಇವತ್ತು ಹೇಗೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ, ಇವತ್ತು ಹೇಗೆ ಹಣನ ಉಳಿತಾಯ ಮಾಡ್ಕೊಳ್ತೀವೋ ಅದು ನಮ್ಮ ಭವಿಷ್ಯನ ಹೊಸ ರೂಪನೇ ತಂದುಕೊಡುತ್ತೆ. ಇನ್ನು ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ದಾಂಪತ್ಯದಲ್ಲಿ ಕಲಹ ಈ ವರ್ಷದಲ್ಲಿ ಬರೋದ್ರಿಂದ ಈ ಕಟಕ ರಾಶಿಯವರು ಯಾರ್ಯಾರಿದ್ದೀರೋ ಅಂಥ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಅನ್ನೋದು ಮುಖ್ಯವಾಗಿರೋದ್ರಿಂದ ಏನಾದರೂ ಮನಸ್ತಾಪಗಳು ಬಂದರೆ ನೀವು ಅದನ್ನು ಅಲ್ಲೇನೆ ನೀವು ತೀರಿಸ್ಕೊಬೇಕಾಗತ್ತೆ. ಹಾಗೆಯೇ ಈ ರಾಶಿಯವರು ಜಗಳಗಳಿಂದ ದೂರ ಇರಬೇಕಾಗತ್ತೆ. ಗಂಡ ಕೋಪ ಮಾಡಿಕೊಂಡಾಗ ಹೆಂಡತಿ, ಹೆಂಡತಿ ಕೋಪ ಮಾಡಿಕೊಂಡಾಗ ಗಂಡ ಸುಮ್ಮನೆ ಇದ್ಬಿಟ್ರೆ ಖಂಡಿತವಾಗಿ ಕೂಡ ಆ ಸಂಸಾರ ತುಂಬ ಚೆನ್ನಾಗಿರುತ್ತೆ. ಜಗಳಗಳಿಂದ ನೀವು ದೂರ ಇರಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮ ಕುಟುಂಬದ ವಾತಾವರಣ ಸುಧಾರಿಸುತ್ತೆ. ಕುಟುಂಬದಲ್ಲಿ ಏನೇ ಒಂದು ಜಗಳ ಬಂದರೂ ಕೂಡ ನೀವು ಅದನ್ನು ಸರಿದೂಗಿಸ್ಕೊಂಡು ಹೋಗ್ತೀರಾ. ಪ್ರೇಮಿಗಳಿಗೆ ವಿವಾಹ ಯೋಗ ಅನ್ನೋದು ಇದೆ. ಯಾರ್ಯಾರು ಪ್ರೀತಿ ಪ್ರೇಮ ಅಂತ ಮಾಡ್ತಿದ್ದೀರೋ ಅಂಥವರು ಮದುವೆ ಆಗಬೇಕು, ನಮ್ಮ ಮನೆಯಲ್ಲಿ ಒಪ್ಪಿಗೆ ತಗೋಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಕೂಡ ನಿಮಗೆ ಮದುವೆ ಯೋಗವೇ ಬಂದೇ ಬಿಡುತ್ತೆ. ಇನ್ನು ಅವಿವಾಹಿತರಿಗೂ ಕೂಡ ಮದುವೆ ಆಗುವಂತಹ ಯೋಗ ಇದೆ. ಯಾರ್ಯಾರು ಮದುವೆ ಆಗದೇನೆ ತುಂಬ ವರ್ಷಗಳಿಂದ ಒಳ್ಳೆ ವರ ಅಥವಾ ವಧು ಬೇಕು ಅಂತ ಹುಡುಕಾಟ ನಡೆಸ್ತಿದ್ರಿ ಅಂಥವರಿಗೆ, ಅವಿವಾಹಿತರಿಗೆ ಮದುವೆ ಆಗುವಂತಹ ಯೋಗ ಬರುತ್ತೆ. ಇನ್ನು ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಬೇಕಾಗತ್ತೆ. ನಿಮ್ಮ ಸಂಬಂಧ ಅದು ಕುಟುಂಬದ ಸಂಬಂಧನೇ ಆಗಿರಬಹುದು, ದಾಂಪತ್ಯನ ಸಂಬಂಧನೇ ಆಗಿರಬಹುದು, ನೀವು ಅದನ್ನು ಸರಿಯಾಗಿ ನೀವು ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಸುಧಾರಣೆ ಇರೋದ್ರಿಂದ ನಿಮ್ಮ ಆರೋಗ್ಯನ ಇನ್ನೂ ಚೆನ್ನಾಗಿ ನೋಡಿಕೊಂಡ್ರೆ ಇನ್ನೂ ಸುಧಾರಣೆ ಕಾಣ್ತೀರಾ. ಇನ್ನು ವಿದ್ಯಾರ್ಥಿಗಳಿಗೆ ವಿದೇಶದ ಯೋಗ ಇಲ್ಲ. ಯಾರ್ಯಾರು ವಿದೇಶಕ್ಕೆ ಹೋಗಿ ನಾನು ವಿದ್ಯಾಭ್ಯಾಸ ಮಾಡಬೇಕು ಅಂತ ಅನ್ಕೋತಿದ್ದೀರೋ ಅಂಥವರಿಗೆ ಆಗೋದಿಲ್ಲ. ಇದ್ರ ಬಗ್ಗೆ ನೀವು ನಿಗಾನ ವಹಿಸಿ. ಇನ್ನು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ಎಫರ್ಟ್ ಹಾಕಿ ಕೆಲಸ ಮಾಡಬೇಕಾಗತ್ತೆ. ಕಡಿಮೆ ಎಫರ್ಟಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಯಶಸ್ಸು ಸಿಗೋದಿಲ್ಲ. ಇನ್ನು ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಅನ್ನೋದು ಈ ರಾಶಿಯವರಿಗೆ ಹೆಚ್ಚಾಗುತ್ತೆ. ಸಮಾಜದಲ್ಲಿ ಒಳ್ಳೆ ರೀತಿಯಾದಂತಹ ಹೆಸರನ್ನು ಪಡ್ಕೊಳ್ತೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಹ ಸಂದರ್ಭ ಕೂಡ ಎದುರಾಗಬಹುದು. ನೋಡಿದ್ರಲ್ಲ ಈ ಕಟಕ ರಾಶಿಯವರಿಗೆ 2026ನೇ ವರ್ಷ ಹೇಗಿತ್ತು ಅಂತ. ನಿಮ್ಮದು ಕೂಡ ಕಟಕ ರಾಶಿನಾ? ಹಾಗಿದ್ರೆ ತಪ್ಪದೇ ಈಗಲೇ ಕಟಕ ರಾಶಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.